ನನಗೆ ತುಂಬ ಸರಿ ನಾನು MP ಆಗಿರ್ಬೇಕಾದ್ರೆ ಕ್ಯಾನ್ಸರ್ದು ತಗೊಂಬರೋದು ಸರ್, ಕ್ಯಾನ್ಸರ್ದು 3rd ಸ್ಟೇಜ್ ಇದೆ, 4th ಸ್ಟೇಜ್ ಇದೆ, ಇದಕ್ಕೇನೋ ಟ್ರೀಟ್ಮೆಂಟ್ ಬೇಕು, ಏನಾದರೂ ಫಂಡ್ ಕೊಡಿಸಿ ಅಂತ ಬರೋರು. ನಾನು ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡಿಗೆ, ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ 3.5 ಲಕ್ಷ ಕೊಡೋರು. ನಾನು PM ಓದೋದ್ರ ಜೊತೆಗೆ ನೇರವಾಗಿ ನಾನು ಇದನ್ನ ಸಂಪರ್ಕವನ್ನು ಸಾಧಿಸ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ತರಿಸ್ಕೊಳ್ತಿದ್ದೆ. ಹೆಚ್ಚಿನ ಮೊದಲೆಲ್ಲ ದೊಡ್ಡರೋಗ ಬರೋದು ಅಂತ ಅನ್ನೋದು, ಇವತ್ತು ಸಾಮಾನ್ಯದವರಿಗೆ ಈ ಥರ ಸಮಸ್ಯೆಗಳು ಬರ್ತಾ ಇದೆ. ಹಾಗಾಗಿ ಏನು ಮಾಡಬೇಕು ಅಂತ ಯೋಚನೆ ಆಗಿ ಡಾಕ್ಟರ್ ರಾಮಚಂದ್ರ ಅವರು ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಡೈರೆಕ್ಟರ್ ಇದ್ರು. ಅವರು ಸ್ವಲ್ಪ ನನ್ನ ಕಡೆ ಅವ್ರಿಗೊಂದು ಪ್ರೀತಿ ವಿಶ್ವಾಸ, ಹಾಗಾಗಿ ಮೈಸೂರಿಗೆ ಒಂದು ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ನ ನಾನು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ. ಯಾಕಂದ್ರೆ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ರು, ಶಿವಮೊಗ್ಗಕ್ಕೆ ಬೇಕು ಅಂತ ಕೇಳಿದ್ರೆ ಅದೊಂದು ಲಿಸ್ಟ್ ಒಳಗಡೆ ನಿನ್ನೂ ಸೇರಿಸ್ಬಿಡ್ತೀನಿ, ಆಮೇಲೆ ಫಂಡ್ ತಗೊಳ್ಳೋದು ನಿನ್ನ ಜವಾಬ್ದಾರಿ ಇರ್ತೀನಿ, ಆಯ್ತು ಸೇರಿಸ್ಕೊಡಿ ಅಂತ ಹೇಳಿದೆ. ಆವಾಗ ಮೈಸೂರನ್ನ ರೆಕಮೆಂಡ್ ಮಾಡಿ ಸೇರಿಸ್ಕೊಟ್ರು. ಕೊನೆಗೆ ಬಸವರಾಜ ಬೊಮ್ಮಾಯಿ ಬಂದಾಗ 50 ಕೋಟಿ ಏನಾದರೂ ತಗೊಂಡೆ. ಕೊನೆಗೆ ಸುಧಾಮೂರ್ತಿ ಅವರ ಹತ್ರ ಮಾತಾಡಿ ಅದು 120 ಕೋಟಿ ರೂಪಾಯಿ ಪ್ರಾಜೆಕ್ಟು, ಉಳಿದಿದ್ದು 70 ಕೋಟಿನ ನನಗೆ ನಿಮ್ಮ ಇನ್ಫೋಸಿಸ್ ಫೌಂಡೇಶನ್ ಇಂದ ಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕನ್ವಿನ್ಸ್ ಮಾಡಿದೆ. ಕೊನೆಗೆ ಕಿರಣ್ ಮಜುಮ್ದಾರ್ ಶಾ ಅವರು ಆ ಇನ್ಫೋಸಿಸ್ ಫೌಂಡೇಶನ್ ಚೇರ್ಮನ್ ಆಗಿ ಬಂದರು. ಈಗ ಅವರೆಲ್ಲ ಬೇರೆಯವರು ಬಂದಿದ್ದಾರೆ. ಮಧ್ಯದಲ್ಲಿ ನಾನು ಕೂಡ ಗ್ರಾಚಾರ ಗೆಟ್ಟಿ ಟಿಕೆಟ್ ಕೇಳ್ಕೊಂಡು ಅದು ಮುಂದುವರ್ಸಲಿಕ್ಕಾಗಿಲ್ಲ. ಆದರೆ 50 ಕೋಟಿಯಲ್ಲಿ ಬಿಲ್ಡಿಂಗ್ ಅಂತೂ ಅಲ್ಲಿ ಸಿದ್ಧವಾಗ್ತಾ ಇದೆ. ಹಾಗೆ ಕ್ಯಾನ್ಸರ್ನಲ್ಲಿ ಪ್ಯಾಲಿಯೇಟಿವ್ ಕೇರ್ನ ಕೂಡ ತರಬೇಕು. ಯಾಕಂದ್ರೆ ಇದನ್ನ ಸಾಯ್ತಾರೆ, 6 ತಿಂಗಳಿದೆ, 1 ವರ್ಷ ಬದುಕ್ತಾರೆ, ಅಷ್ಟೇ, ಜಾಸ್ತಿ ಬದುಕಲ್ಲ ಅಂತಂದ್ರೆ ಮನೆ ಕರ್ಕೊಂಡು ಹೋದ್ರೆ ಮನೇಲಿ ಇರೋರ ಜೀವನ ನಷ್ಟ ಆಗ್ಬಿಡುತ್ತೆ. ಹಾಗಾಗಿ ಅಂಥವ್ರಿಗೆ ಒಂದು ಪ್ಯಾಲಿಯೇಟಿವ್ ಕೇರ್ನ ಮಾಡಬೇಕು ಅಂತ ಹೇಳಿ ದಳದ ಕಲ್ಲಳ್ಳಿ ಹತ್ರ 18 ಎಕರೆ ಜಾಗ ತಗೊಂಡು ಸರ್ಕಾರದ ಭೂಮಿನ ಅಲ್ಲಿ ಕಬ್ಜಾ ಮಾಡಿ ಅದನ್ನ ಇದಕ್ಕೆ ಕ್ಯಾನ್ಸರ್ಗೆ ಪ್ಯಾಲಿಯೇಟಿವ್ ಕೇರಿಗೆ ಅಂತ ಹೇಳ್ಬಿಟ್ಟು ಅದನ್ನ ಇಯರ್ ಮಾರ್ಕ್ ಮಾಡಿಸಿ ಅದನ್ನ ಡಾಕ್ಯುಮೆಂಟ್ಸ್ ಚೇಂಜ್ ಮಾಡಿಸಿದೆ. ಇನ್ನೊಂದು 1.5-2 ವರ್ಷ ವಾಪಸ್ ಬಂದೇ ಬರ್ತೀನಿ, ಇಷ್ಟು ಕೆಲಸವನ್ನು ಮಾಡ್ತೀನಿ. ಹಾಗೆ ಆ ದೇದೀಪ್ಯಮಾನಾಗಿ ಯುವರಾಜ್ ಕ್ಷೇತ್ರ ಸೂರ್ಯನಿಗೆ ಗ್ರಹಣ ಬರುತ್ತೆ. ಈ ಮಂತ್ಯಾವರ ಹಾಕಲ್ಲ, ಇದು ಸಣ್ಣ ಗ್ರಹಣ ಅಂತ ತಿಳ್ಕೊಳ್ಳಿ. ನಿಮ್ಮ ಆಶೀರ್ವಾದ ಬಂದಿದ್ದೀರಿ ಇಲ್ಲಿ. ನಾನು ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ, ಅಗರ್ವಾಲ್ ಸರ್ ಈ ಹಾಸ್ಪಿಟಲ್ಗಳನ್ನ ಅಗತ್ಯ ಹೇಳ್ತೀನಿ. ಈಗ ಬಂದು ನಾವೊಂದು ಸರ್ಕಾರವಾಗಿ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ 3 ಜನ ಕಾಲಿಟ್ಕೋಬೇಕು, ಇನ್ನೊಂದು ಮಾಡಬೇಕು. ನಮ್ಮ ಉದ್ದೇಶ ಇಷ್ಟೇ ಇರೋದು ಕೂಡ ಈ MLA ಕಾಟ ಇವೆಲ್ಲ ಇರೋದು. ಈ ಥರ ಸ್ಥಿತಿಯಲ್ಲಿ ಒಂದಷ್ಟು ನನ್ನ ಕೆಲಸವನ್ನು ನನ್ನ ಸೀಮಿತವಾದಂಥ ಅಧಿಕಾರ ವ್ಯಾಪ್ತಿಯಲ್ಲಿ ರೋಡು ರೈಲು ಜೊತೆಗೆ ಆರೋಗ್ಯ ವಿಚಾರದಲ್ಲೂ ಕೂಡ ಎಷ್ಟು ಕೆಲಸವನ್ನು ಮಾಡಿದೆ. ಆದರೆ ಡಾಕ್ಟರ್ ಅಗರ್ವಾಲ್ ಇವರು ಅಮರ್ ಅಗರ್ವಾಲ್ ಎಲ್ಲ ಕಡೆ ನಾನು ಹೋಗಿ ಬೋರ್ಡ್ ನೋಡಿದ್ರೆ ಏನಿದು ಅಗರ್ವಾಲ್ಸ್ ಅಂತ ಹೊಸದು ಯಾವ್ದೋ ಬಂತು, ಯಾವ್ದು ಲೆನ್ಸ್ ಕಾರ್ಡ್ ತರ ಸ್ಕೀಮ್ ಆದ್ರು ಅಂತ ಅನ್ಕೊಂಡೆ ನಾನು. ಆ ಲೆನ್ಸ್ ಕಾರ್ಡ್ ಅಂತ ಹಾಗೆಲ್ಲ ಮಾಡಿದ್ರು, ಅವ್ರು ಶೇರ್ ವ್ಯಾಲ್ಯೂನ ಬೇರೆ. ಆದ್ರೆ ಅಲ್ಲಿ ಜನ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡಿದ್ರೆ ಎಲ್ಲರೂ ಕೂಡ ಚಂದ್ರಬಿಟ್ಟಿದ್ದಾರೆ. ಏನಾದ್ರು ಮೇಲೆ ಹೋಗಲ್ಲ, ಅದು ಇದ್ಯಾವ ಹೊಸದು ಅಗರ್ವಾಲ್ಸ್ ಅಂತ ಬಂದಿದೆಯಲ್ಲ, ಇದು ಸ್ಕೀಮ್ ಅಂತ ಬಟ್ ಇಲ್ಲಿ ಬಂದು ಇದ್ದಾಗ ಇದು ಮೊದಲು ಪ್ರಾಡಕ್ಟ್ನ ಸೇಲ್ ಮಾಡುವಂಥದ್ದಲ್ಲ, ಇದು ಆರೋಗ್ಯ ಸೇವೆಯನ್ನು ದೃಷ್ಟಿಯನ್ನು ಕೊಡುವಂತಹ ಒಂದು ಹಾಸ್ಪಿಟಲ್ ಆಗಿದೆ, ಒಂದು ಸಂಸ್ಥೆಯಾಗಿ ಬೆಳೀತಾ ಇದೆ. ಇವೆಲ್ಲ ಇವತ್ತು ಈ ಜನ ಬಂದಿದ್ದೀರಿ ಅಂತ ಹೇಳಿದ್ರೆ ಯಾವುದೇ ಒಂದು ಸಂಸ್ಥೆ ಅದರ ಕಂಪನಿ ಅದನ್ನೆಲ್ಲ ಸೆಲೆಬ್ರೇಷನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಸಂಬಳ ಕೊಟ್ಟರೆ ಎಂಪ್ಲಾಯೀಸ್ ಬರ್ತಾರೆ ಹೊರತು ಶೇರ್ ಹೋಲ್ಡರ್ಸ್ ಬರಲ್ಲ. ಯಾಕಂದ್ರೆ ಶೇರ್ ಹಾಕಿದವ್ರದೆಲ್ಲ ಕೆಳಗಡೆ ಹೋಗ್ಬಿಟ್ಟಿರುತ್ತೆ. ಆದರೆ ನಿಮ್ಮ ಇಲ್ಲಿ ಇಷ್ಟು ಜನ ನೀವು ಬಂದಿದ್ದೀರಿ ಅಂತ ಹೇಳಿದ್ರೆ ಇಲ್ಲಿ ಒಳ್ಳೆ ಆರೋಗ್ಯ ಸೇವೆಯನ್ನು ಕೊಡ್ತಾ ಇದ್ದೀರಿ ಅನ್ನೋದಕ್ಕೋಸ್ಕರ ನೀವು ಬಂದಿದ್ದೀರಿ. ತಾಯಿ ಚಾಮುಂಡೇಶ್ವರಿ ಡಾಕ್ಟರ್ ಅಗರ್ವಾಲ್ಸ್ ಈ ಸಂಸ್ಥೆಯವರಿಗೆ ಒಳ್ಳೆಯದನ್ನು ಮಾಡಲಿ. ಯಾಕೆಂದ್ರೆ ಈ ದೃಷ್ಟಿಯ ವಿಚಾರ ನಮ್ಮ ಕೈಯಲ್ಲಿ ಇರಲ್ಲ, ಅದು ಆರೋಗ್ಯದಲ್ಲಿ ಏರುಪೇರುಗಳಾಗ್ತದೆ. ನನಗೆ ಈ ಶುಗರಿಂದಾಗಿ ಈ ಥರ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಶುಗರ್ದು ನಿಮಗೆ ಇವತ್ತು ಎಲ್ಲ ಹೇಳ್ತೀರಿ, ಮನೆಗೆ ಬಂದ ಕೂಡಲೇ ಜ್ಯೂಸ್ ಬೇಕಾ ಅಂತಾರೆ. ಜ್ಯೂಸ್ ಅಂದರೆ ಯಾವುದು? ಫ್ಯಾಂಟಾ ತಂದು ಕೊಡ್ತೀರಿ, ಸ್ಪ್ರೈಟ್ ತಂದು ಕೊಡ್ತೀರಿ. ನಿಮ್ಗೆ ಗೊತ್ತಾ, ನಮ್ಮಲ್ಲಿ ಏನು ಶುಗರ್ ಕೇನಿನ ಕಬ್ಬನ್ನು ಬೆಳಿತೀವಿ ಅದರಲ್ಲಿ ಬರೀ 40% ಅಷ್ಟೇ ಹೌಸ್ ಹೋಲ್ಡಲ್ಲಿ ನಾವು ಕನ್ಸಂಪ್ಷನ್ ಇರುವಂಥದ್ದು. ಮನೆಯಲ್ಲಿ ಅದು ಇದು ಸಕ್ಕರೆ ಪಾಯಸ ಮಾಡ್ತೀವಿ, ಇನ್ನೊಂದು ಕಾಫಿ ಮಾಡ್ತೀವಿ, ಟೀ ಮಾಡ್ತೀವಿ, ಇನ್ನೇನ ಮಾಡ್ತೀವಿ, ಸ್ವೀಟ್ ಎಲ್ಲ ಮಾಡ್ತೀವಿ, ಇದಕ್ಕೆ ಕನ್ಸಂಪ್ಷನ್ ಆಗ್ತಾ ಇರುವಂಥದ್ದು. 60% ಯಾವುದು ಗೊತ್ತಾ? ಈ ಏರಿಯೇಟೆಡ್ ಡ್ರಿಂಕ್ಸ್ ಅಂತ ನಾವೇನು ಹೇಳ್ತೀವಿ, ಕೋಕ್ ಇರ್ಬೋದು, ಪೆಪ್ಸಿ ಇರ್ಬೋದು, ಅಥವಾ ಈ ಥರ ಕೋಲಾಗಳಿರ್ಬೋದು. ಇದರಲ್ಲಿ 60% ಇಂಡಿಯಾದ ಟೋಟಲ್ ಪ್ರೊಡಕ್ಷನಲ್ಲಿ 60% ಏರಿಯೇಟೆಡ್ ಡ್ರಿಂಕ್ಸ್ ಹೋಗ್ತಾ ಇದೆ. ನೀವೆಲ್ಲ ಒನ್ಲಿ ಜ್ಯೂಸ್ ಅಂತ ಕುಡಿಬೇಡಿ, ವಿಷ ಅದು, ದಯವಿಟ್ಟು ಕುಡಿಬೇಡಿ. ಈ ಶುಗರ್ ಅನ್ನೋದು ಯಾವ ಬಂದು ನಾವು ಇದನ್ನು ಬಳಸ್ಕೊಳ್ಳೋದಕ್ಕೆ ಇನ್ನೊಂದು ದಾರಿ ಇದೆ. ಹಾಗಾಗಿ ಶುಗರ್ ಇಂದ ರಿಲೇಟೆಡ್ ಅಂತೇಳಿ ನನಗೆ ಗೊತ್ತಿಲ್ಲ, ನನಗೇನು ನಾನೇನು ಸೈನ್ಸ್ ಓದಿಲ್ಲ, ನಾನು ಅದು ನಾನೇ ಡಾಕ್ಟರ್ ಅಲ್ಲ, ಏನೂ ಅಲ್ಲ. ಅದನ್ನು ನೀವು ಹೇಳಿದ್ದಕ್ಕೋಸ್ಕರ ನಿಮ್ಮ ಗಮನಕ್ಕೆ ಹೋಗೋದ್ರಿಂದ ಇದನ್ನೆಲ್ಲ ಕನ್ಸಂಪ್ಷನ್ ಅನ್ನು ಕೂಡ ಕಡಿಮೆ ಮಾಡಿ ಮಕ್ಕಳಿಗೂ ಕೂಡ ಕೊಡ್ಬೇಡಿ. ಆಮೇಲೆ ಮಕ್ಕಳು ಕೂಡ ಈಗ ಚಿಕ್ಕ ಮಕ್ಕಳಿಗೆ ಬೇಗ ಮೆಚೂರ್ ಆಗ್ತಾರೆ. ಇವತ್ತು ಚಿಕ್ಕ ಮಕ್ಕಳು ಇವತ್ತು ನೋಡಿ ಇಷ್ಟು ದಪ್ಪ ಆಗ್ಬಿಟ್ಟಿರ್ತಾರೆ ಇವರು. ಆದರೆ ತಿನ್ನೋದು ಫುಡ್ಡು ನಮಗೆ ಈಗ ಫುಡ್ ಹ್ಯಾಬಿಟ್ಸ್ ಸರಿಯಿಲ್ಲ, ಇದನ್ನು ಕೂಡ ಸರಿ ಮಾಡಿಸ್ಕೊಳ್ಳಿ.
ಡಾಕ್ಟರ್ ಅಗರ್ವಾಲ್ ಸರ್ ಒಳ್ಳೆ ಕೆಲಸವನ್ನು ಒಳ್ಳೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲ ಸಿಬ್ಬಂದಿ ವರ್ಗದವರಿಗೆ ಡಾಕ್ಟರ್ ಅಮರ್ ಅಗರ್ವಾಲ್ ಅವರು ಮತ್ತು ಅವರ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಡಾಕ್ಟರ್ಸು ಪ್ರತಿಯೊಬ್ಬರಿಗೂ ಕೂಡ ಇನ್ನು ಹೆಚ್ಚಿನ ಚೈತನ್ಯವನ್ನು ಜನರಿಗೆ ಸೇವೆಯನ್ನು ಮಾಡುವಂಥ ಈ ಮನೋಭಾವನೆಯನ್ನು ತಾಯಿ ಚಾಮುಂಡೇಶ್ವರಿ ದಯಪಾಲಿಸಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ, ಡಾಕ್ಟರ್ ಕವಿತಾ ಅವರು ಕೂಡ ಇದ್ದಾರೆ, ನನ್ನ ಕ್ಲೋಸ್ ಫ್ರೆಂಡು. ಡಾಕ್ಟರ್ ರವೀಂದ್ರನಾಥ್ ಅವ್ರ ಮನೆಯವರು ಅಂತೇಳಿ ಹೇಳಿದರು. ಅವರು ಕೂಡ ನನಗೆ ಯಾವುದೇ ಒಂದಿನ ಕೇಸನ್ನ ರೆಫರ್ ಮಾಡಿದ್ರು ಕೂಡ ಸಹಾಯ ಮಾಡ್ತಾರೆ, ಬಿಲ್ ಕಡಿಮೆ ಮಾಡಿಕೊಡ್ತಾರೆ, ಎಲ್ಲ ಒಳ್ಳೆ ಕೆಲಸವನ್ನು ಮಾಡ್ತಿದ್ರಿ. ಈ ಮೈಸೂರು ಅನ್ನೋದು ಈ ಊರಿಗೊಂದು ವಿಶೇಷತೆ ಏನಂದರೆ, ಈ ಊರಲ್ಲಿ ಏನೇ ಕೆಟ್ಟದಾದರೂ ಕೂಡ ನಮ್ಗೆ ಹರ್ಟ್ ಆಗ್ಬಿಡುತ್ತೆ. ಯಾಕೆ ಗೊತ್ತಾ ಹರ್ಟ್ ಆಗುತ್ತೆ ಅಂದರೆ, ಈ ಊರು ನಮ್ಮದು ಅಂತಿದೆ, ಆ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಇದೆ, ಆ ಸೆನ್ಸ್ ಆಫ್ ಓನಿಂಗ್ ಇದೆ. ಈ ಊರಲ್ಲಿ ಒಳ್ಳೆ ಕೆಲಸ ಮಾಡೋರನ್ನ ಡಾಕ್ಟರ್ ಅಗರ್ವಾಲ್ ಸಂತವ್ರನ್ನು ಕೂಡ ಅಪ್ರಿಷಿಯೇಟ್ ಮಾಡೋಣ. ಯಾಕಂದ್ರೆ ನಮ್ಮೂರಿಗೆ ಬಂದು ಒಳ್ಳೆ ಸೇವೆಯನ್ನು ಕೊಡ್ತಿದ್ದಾರೆ. ನಿಮಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.